ಹಾ ಪ್ರೇಮ, ನಮ್ಮಿಬ್ಬರ ಪ್ರೇಮ ವೈಕುರ್ಯಕ್ಕೆ ಎಷ್ಟು ಶೋಭೆ ತಂದು ಕೊಟ್ಟಿತ್ತು ನೋಡು ಈ ನಗರ. ಅದು ಅಲ್ಲಿ ನೋಡು ಪ್ರಿಯಕರ, ಮಳೆಯ ಹನಿಯಿಂದ ಆ ಹುಲ್ಲಿನ ತುದಿಯು ಎಷ್ಟೊಂದು ಬದ್ದಾಗಿ ಕಾಣ್ತಾ ಇದೆ. ಹೌದು ಪ್ರೇಮ, ಹಸಿರು ಹುಲ್ಲಿನ ಮೇಲೆ ಬೀಳುವ ಆ ಮಳಿ ಹನಿಯೇ ಮದುವೆಯಲ್ಲಿ ಗಂಡ ಹೆಣ್ಣಿನ ಮೇಲೆ ಎರಚುವ ಅಕ್ಷಿತಿ ಕಾಳದಂತೆ. ಆಕಾಶವೇ ಚಪ್ಪರವೆಂಬ ಭೂಮಿಯೇ ಮದುವೆಯ ಮನೆಯಂತೆ ಸಂಭವಿಸಿದೆಯಲ್ಲವೇ? ನಿಜ ಪ್ರಿಯಕರ, ಮಳೆಯ ಕಾರಣದಿಂದ ನೆಲವು ಮೋಡವನ್ನು ಅಲಂಘಿಸಿದೆಯೋ ಅಥವಾ ಮೋಡವು ನೆಲವನ್ನು ಅಲಂಘಿಸಿದೆಯೋ ಎಂಬ ಸಂಶಯವು ತಲೆದೂರುವಂತಾಗಿದೆ. ಇದರಿಂದ ಮೋಹ ಮತ್ತು ಭೂಮಿಗಿರೋ ಅಂತರವು ಮಳೆಯಿಂದ ತುಂಬಿ ಹೋಗುತ್ತೆ. ಆದ್ದರಿಂದ ಆಕಾಶ, ಭೂಮಿ ಮತ್ತು ಮೋಡಕ್ಕಿರೋ ಭೇದವೇ ಗೊತ್ತಾಗೋದಿಲ್ಲ. ಇಲ್ಲಿ ಸ್ವಲ್ಪ ಚಿತ್ತ ಕೊಟ್ಟು ಕೇಳು ಪ್ರೇಮ. ಕವಿ ತನ್ನ ಕಲ್ಪನೆಯಿಂದ ಆ ಮಳೆ ಹನಿಯನ್ನು ಹೇಗೆ ವರ್ಣಿಸಿ ಹೇಳಿದ್ದಾನೆ ನೋಡು. ಕವಿ ತನ್ನ ಕಲ್ಪನೆಯಿಂದ ಜಗತ್ತಿನ ಜನರನ್ನೇ ಮೈಮರಿಸಬಹುದಲ್ವೇ? ಕವಿ ಎಂದಾಕ್ಷಣ ನೆನಪಿಗೆ ಬರುವುದು ಪ್ರೇಮ ವಿದ್ಯಾರತ್ನ ಕವಿಗಳೆಂದು ಬಿರುದ ಪಡೆದ ಸಿದ್ದಯ್ಯ ಪೌರಾಣಿಕ ಕವಿಗಳು ಮಳೆಯ ಹನಿಯನ್ನು ಒಂದು ಕವನ ರೂಪದಲ್ಲಿ ರಚಿಸಿದ್ದಾರೆ. ಏನೆಂದು, ಹೇಗೆ ರಚಿಸಿದ್ದಾರೆಂದು ಅದನ್ನು ಸ್ವಲ್ಪ ತಿಳಿಸಿ ಹೇಳ್ಬಾರ್ದು? ಮೋಡಗಳ ಜಡೆ ಬಿಚ್ಚಿ ಮೈದಾನದಲ್ಲಿ ಮೈ ತೊಳೆಯುವಾಗ ಅವಳ ಕೂಗಲಿನಿಂದ ಬೀಳುವ ನೀರಿನ ಹನಿಯೇ ಮಳೆಯೆಂದು ಸಂಬೋಧಿಸಿ ಹೇಳಿದ್ದಾರೆ. ಇದೆಲ್ಲ ಅಚ್ಚು ಕನ್ನಡದಲ್ಲಿ ಬಿಚ್ಚಿ ಹೇಳಿ ಭಾಷಾಂತರಿಸಿ ಬಿಚ್ಚಿ ಹೇಳಿ ಇದರ ಅರ್ಥವನ್ನ. ಮೋಡದಿಂದ ಭೂಮಿಯ ಮೇಲೆ ಬೀಳುವ ಮಳೆ ಹನಿಯು ಆ ಭೂಮಿಯು ಆ ಮಳೆ ಹನಿಯ ಮಕರಂದ ಹೀರಿದಂತೆ ಈ ನಿನ್ನ ದುಂಬಿಯಿಂದ ದೇಹದಿಂದ ಮಕರಂದವನ್ನು ಹೀರಬಾರದೆ? ಎಷ್ಟೊಂದು ಬಿಡಿಸಿ ಚೆನ್ನಾಗಿ ಹೇಳಿದ್ದಾನಲ್ಲ ಆ ವಿದ್ಯಾರತ್ನ ಕವಿ. ಅಷ್ಟೇ ಏಕೆ ಪ್ರೇಮ, ಈ ಅಂದು ಪ್ರೇಮ ಈ ಹೊತ್ತು ತನ್ನ ಪರಿಮಳವನ್ನ ಈ ದುಂಬಿಗಾಗಿನೇ ಕಾದಿರಿಸಿದೆ ನನ್ನ ರಾಜ.
ಪ್ರೇಮ ಸುಂದರಿ ಎಂಬ ಸಕ್ಕಿನಿಂದ ರಸಿಕ ಗಂಡಸಿನ ಜೊತೆಗೆ ಚಕ್ಕಂದವಾಡಲು ಬಂದೇನೆ ಈ ಸುಂದರ ನಗರವನ ತಂದೆಯ ಬೂದಿಗೆ ಮಂಕು ಕವಿದು ಈವನ ಬಡಬಾಯಿಯ ಈ ಬಡ ಬಿಕಾರಿಯ ಜೊತೆ ಚಕ್ಕಂದವಾಡಲು ಬಂದೇನೆ. ನಾಚಿಕೆ ಆಗುವುದಿಲ್ಲವೇನೆ ನಿನ್ನ ಜನ್ಮಕ್ಕೆ? ಅಪ್ಪ, ಮತ್ತೊಬ್ಬರಿಗೆ ಅಲ್ಪವಾಗಿ ಮಾತನಾಡಿ ಅವರ ಮನ ನೋವಿಸಬೇಡಿ. ಪ್ರೀತಿ ಎಂಬ ಅಪಾರವಾದ ವಸ್ತುವಿಗೆ ಬೆಲೆ ಕೊಡಿ. ಈ ಪ್ರೀತಿಗೆ ಸಿರಿತನ ಬಡತನ ಎಂಬ ಯಾವ ಭೇದವೂ ಇಲ್ಲ. ಅಂದಾಗ ಒಬ್ಬ ದೊಡ್ಡ ವಿದ್ಯಾವಂತನಿಗೆ ಬೀದಿಯ ಭಿಕಾರಿ ಎಂದು ನುಡಿಯುತ್ತಿರುವಿರಲ್ಲ, ಏನಿದು ನಿಮ್ಮ ವಿಚಾರ? ಪ್ರೇಮ, ನನಗೆ ಪಾಠ ಕಲಿಸ್ತೀರಿ ಆ ಅವಿವೇಕಿ? ನನ್ನ ಎಂಜಲ ಎಲೆಯಿಂದ ಬದುಕಿದ ಈ ಬಡ ಭಿಕಾರಿಯ ಜೊತೆಗೆ ಚಕ್ಕಂದವಾಡುತ್ತೇನೆ ರಾಕ್ಷಸಿ. ಸಾಹುಕಾರರೇ, ನಾಲಗೆ ಸ್ವಲ್ಪ ಹತೋಟಿಯಲ್ಲಿಟ್ಟು ಮಾತನಾಡಿರಿ. ಈ ಸಾಹುಕಾರನೆಂಬ ಸಾಲ ಕೊಟ್ಟಿದ್ದಕ್ಕಾಗಿ ಮಾತಾಡ್ತೀರೋ, ಇಲ್ಲ ಅಂದರೆ ಈ ನಿಮ್ಮ ಕೊಬ್ಬ ತುಂಬಿ ನಿಂತ ಪಾಪದ ಪಿಂಡಕ್ಕೆ ಮಾತಾಡ್ತೀರೋ? ಪಾಪದ ಪಿಂಡ? ನಿಮ್ಮಂತ ಬಡಪಾಯಿಗಳ ತಂದೆಗೆ ಅನ್ನದಾತ ಎನಿಸಿಕೊಂಡಿರುವ ಈ ಸಿದ್ದಪ್ಪ ಸಾಹುಕಾರನಿಗೆ ಪಾಪದ ಪಿಂಡ ಎಂದು ಉಚ್ಚರಿಸಿದೆಯಾ? ಈ ಸಿದ್ದಪ್ಪ ಸಾಹುಕಾರನ ಹೆಸರು ಕೇಳಿದರೆ ಸಾಕು, ಸುತ್ತ 7 ಹಳ್ಳಿಗಳು ಗಡಗಡೆ ನಡುಗುತ್ತಿರುವಾಗ ನೀನು ನನಗೆ ಯಕಚ್ಚಿತ ಒಂದು ಜಿಂಕೆ ಮರಿ ನನಗೆ ಎದುರು ಮಾತನಾಡುತ್ತಿರುವೆ ಎಂದಾಗ ನಿನ್ನ ಸಾವು ಸಮೀಪಿಸಿದೆ ಎಂದರ್ಥ. ಕಾಳಿಂಗ, ಏನು ಮಾಡುವಿರಿ? ಏನು ಮಾಡುವೆ ನಾ? ಕೌರವನ ಕುಡಿ ವಂಶವನ್ನೇ ಸರ್ವನಾಶ ಮಾಡಿದ ಶಕುನಿ ಏನು ಮಾಡುತ್ತೇನೆಂದು ಹೇಳಿ ಮಾಡಿದನ? ಇಂದು ನೀನು ಮನಸ್ಸು ಮಾಡಿದರೆ ನಿನ್ನ ವಂಶವನ್ನೇ ಆ ಶಕುನಿಯಂತೆ ನಾನು ಸರ್ವನಾಶ ಮಾಡಿಬಿಡುವೆ. ಎಚ್ಚರ ಎಚ್ಚರ! ನಿಮ್ಮಂತ ಬಾಯಿ ಬೊಂಬಾಟದ ಸಾಹುಕಾರಗಳನ್ನು ನಾನು ಎಷ್ಟು ಜನ ನೋಡಿಲ್ಲ.
ಆ ನಕುಲನಿಂದ ಸಹದೇವನ ಮೃತ್ಯುವಾದಂತೆ ಒಂದಲ್ಲ ಒಂದು ದಿನ ನಾನು ನಿನ್ನ ಪಾಲಿಗೆ ಮೃತ್ಯನಾಗಿ ನಿಲ್ಲುತ್ತೇನೆ. ನೀನು ಎಚ್ಚರ. ಕಾಳಿಂಗ, ಸರ್ಕಾರವನ್ನೇ ನಡಗಿಸಿ ಬ್ರಹ್ಮಾಂಡವನ್ನೇ ಗೆಲ್ಲಬೇಕೆಂಬ ಈ ಸಿದ್ದಪ್ಪ ಸಾಹುಕಾರ ಮನಸ್ಸು ಮಾಡಿದರೆ ಇದೇ ಕ್ಷಣದಲ್ಲಿ ನಿನ್ನನ್ನ ನಾನು ನಾಶ ಮಾಡಿಬಿಡುವೆ. ಅಷ್ಟೊಂದು ಉದ್ದ ಹೋಗಿ ಅಷ್ಟೊಂದು ಬಾವಿಗೆ ಹೋಗಿ ಜೀವ ಕಳ್ಕೊಳ್ಳೋದು ಬ್ಯಾಡ ಕಾಳಿಂಗ. ಸುಮ್ಮ ಹುಡುಗಿ ಆಸೆ ಬಿಟ್ಟು ಬಿಡು. ನಾನು ನಿನಗೆ ದೊಡ್ಡವಾಗಿ ಹೇಳ್ತೀನಿ, ಕೇಳ ನನ್ನ ಮಾತ. ಹಾಗಲ್ಲ ಗುಮಾಸ್ತರೆ, ಈ ಹುಡುಗಿಯ ಕೈ ಹಿಡಿಯಬೇಕೆನ್ನುವುದು ಆಶೆಯೂ ನನಗಿದ್ದಿದ್ದಿಲ್ಲ. ತನ್ನ ಸಿರಿ ಸಂಪತ್ತು ಐಶ್ವರ್ಯವನ್ನು ಬಿಟ್ಟು ಈ ಗಂಡನೊಡನೆ ಒಂದಾಗಬೇಕಾಗಿ ಬಂದವಳನ್ನು ನಾನು ಕೈ ಬಿಡಬೇಕಾ? ಇದು ಒಳ್ಳೆ ಟೈಮ್ ಸಿಕ್ಕದ್ರಿ. ಇವ್ರ ಮನಿ ನಾಶ ಮಾಡಿಬಿಡನ್ರಿ. ಸುಮ್ಮ ಹ್ಞೂ ಅಂದ್ಬಿಡ್ರಿ. ಬಶಕ್ತಿ ಹೇಳಿದ ಮಾತು ಇಂದು ನಾನು ಕೇಳಲೇಬೇಕು. ಇಂತಹ ಸಮಯವನ್ನೇನಾದರೂ ಬಳಸಿಕೊಂಡಿದ್ದೇ ಆದರೆ ಈ ಕಾಳಿಂಗನನ್ನ ನನ್ನ ಮನೆಯ ಅಳಿಯನನ್ನಾಗಿ ಮಾಡಿಕೊಂಡು ಈ ಮೂವರು ಅಣ್ಣ ತಮ್ಮಂದಿರಲ್ಲಿ ಆಂತರಿಕ ಕಲಹವನ್ನೆಬ್ಬಿಸಿ ಇವರ ಮನೆಯನ್ನು ಮಸಣವನ್ನಾಗಿ ಮಾಡಿ ಆ ಮಾದೇವನ ಮಡದಿ ಆರತಿ ಅವಳನ್ನು ನನ್ನ ಕಾಮದಾವತಿಗೆ ವಶ ಮಾಡಿಕೊಳ್ಳಲು ಇದು ಒಳ್ಳೆ ಸಮಯ. ಸುಮ್ಮನೆ ಇವರನ್ನು ಮದುವೆ ಮಾಡಿ ಅವರ ಮನೆಯಲ್ಲಿ ನಾನು ಸೂತ್ರಧಾರನಾಗಬೇಕು. ಕಾಳಿಂಗ, ನನ್ನ ಮಗಳು ಪ್ರೇಮ ನನ್ನ ಮುದ್ದಿನ ಒಬ್ಬಳೇ ಮಗಳು. ಇಂದು ನಿನ್ನ ಮೇಲೆ ಮನಸ್ಸಿಟ್ಟು ಮದುವೆ ಆಗಬೇಕೆಂಬ ಆಶೆ ಅವಳಲ್ಲಿರುವಾಗ ಇಂತೆಲ್ಲ ಅಡ್ಡಿ ಬರುವುದು ನನ್ನದು ತಪ್ಪೆ. ಪ್ರೇಮ, ನಿನ್ನ ಆಶೆಯಂತೆ ಈ ಕಾಳಿಂಗನನ್ನೇ ನಿನಗೆ ಮದುವೆ ಮಾಡಿ ಕೊಡುತ್ತೇನಮ್ಮ. ಹೌದಪ್ಪ, ನಾನು ಕಾಲೇಜಿನಿಗೆ ಹೋಗುವಾಗಿನಿಂದಲೂ ಇವರ ಅಭ್ಯಾಸದ ವೈಖರಿಯನ್ನ ಕಂಡು ಇವರ ಪ್ರೀತಿಗೆ ಸೋತು ಹೋಗಿದ್ದೇನೆ. MBBS ಪದವೀಧರರಾದ ಇವರೇ ನನ್ನ ಬಾಳಿನ ದೀಪ. ನೀವೇ ಒಪ್ಕೋತೀನಿ ಅಂದಮೇಲೆ ನನ್ನದೇನಿದೆಯಪ್ಪ, ನೀವ್ ಹೇಗೆ ಹೇಳ್ತೀರೋ ಹಾಗೆ ಆಗ್ಲಿ. ಪ್ರೇಮ, ಆ ರಮ್ಯಾ ನನಗೆ ಕಡುವೈರಿಯಾಗಿದ್ದಾನೆ. ನನಗಿರುವ ಒಬ್ಬಳು ಮಗಳು, ಅದು ಬಹಳ ಬುದ್ಧಿವಂತ ಮಗಳು. ನಿನ್ನ ಆಸೆ ಇವನ ಮೇಲಿರುವಾಗ ನಿನ್ನ ಆಸೆಯಂತೆಯೇ ನಾನು ನಡೆದುಕೊಳ್ಳುತ್ತೇನೆ. ಕಾಳಿಂಗ, ನಿಮ್ಮಿಬ್ಬರಿಗೂ ಆ ದೇವರು ಒಳ್ಳೆಯದೇ ಮಾಡಲಿ. ನಡೆಯಿರಿ, ನಮ್ಮ ಮನೆ ದೇವರ ಮುಂದೆ ನಿಮ್ಮಿಬ್ಬರನ್ನು ಮದುವೆ ಮಾಡಿಸಿ ಈ ಊರು ಜನಕ್ಕೆಲ್ಲ ಚಿಕನ್ ಬಿರಿಯಾನಿ ಕೊಟ್ಟು ಅಲ್ಲಿ ಏನು ಹೇಳಬೇಕು ಅದೆಲ್ಲವನ್ನ ನಿಮಗೆ ತಿಳಿಸಿ ನಾನು ಹೇಳ್ತೀನಿ. ಬಶೆಟ್ಟಿ, ಲೇ ಬಶೆಟ್ಟಿ, 21 ಹೊಂತ 102 ಹುಂಜ, ಊರಾಗ ಎಷ್ಟು ಅಂಡ ಕಡಿ ಅವ ಎಲ್ಲ ತಂದು ಚಕ್ಕಿ ಶೇರ್ವ ಹೊಡೆದು ಎಲ್ಲ ಮಂದಿಗೆ ಕಂಬಿಳಬಾರ್ದು. ಮನೆಗೆ ಒಂದು ಪಾರ್ಸಲ್ ಅಂತೆ ಕೊಟ್ಟು ಕಳಿಸು. ಈ ನನ್ನ ಮಗಳು ಪ್ರೇಮ ಆಸೆ ಪಡುವಂತ ಕಾಳಿಂಗನನ್ನ, ಅದು ಬಹಳ ವಿದ್ಯಾವಂತ,
ಬುದ್ಧಿವಂತ. ಇಂಥ ಹಳೆಯ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ಇಷ್ಟು ಸಮಾಧಾನ ಮಾಡ್ಕೊಂಡ್ರೆ ಸಾಕಲ್ಲ ಬಶೆಟ್ಟಿ? ಸಾಕು ಬಿಡ್ರಿ ಸಾವ್ಕಾರ. ಇನ್ ನಿಮ್ ಮಗಳದು ಭಾಳ ದೊಡ್ಡ ಈ ಊರಾಗೆ ಯಾರು ಮದ್ವಿ ಮಾಡಿರ್ಬಾರ್ದ್ರಿ. ಹಂಗ್ ಮಾಡ್ಬಿಡಲ್ ನೋಡ್ರಲ್ಲ. ನಿನ್ನ ಮಾರ್ಯಾಗ ಮದ್ದರ್ಲಿ ಅದನ್ನ ಬಿಡಿ ಸರ. ಹೊಡಿಬೇಡ ಮಹಾಪ್ರೇಮ, ಹೊಡಿಬೇಡ. ನೋಡಪ್ಪ, ಮತ್ತೆ ಎಲ್ಲದಕ್ಕೂ ಟಿಮ್ ಕೊತ್ ಮಾತಾಡಿದ್ರೆ ನಾನು ಏನ್ ತಿಳ್ಕೊಬೇಕು? ಅವ ನೀ ಇಷ್ಟಿರುವಾಗ ಸಾಕಿ ಸಲಿವಿ ಜೋಪಾನ್ ಮಾಡಿ ನಿನ್ನ ಮದುವೆ ಮಾಡ್ಬೇಕಂದವನಿಗೆ ಪಾಪ ಹೊಡಿತೀಯಲ್ಲಮ್ಮ ನೀನು. ಅವನಿಗೆ ಬಹಳ ಸಂತೋಷವಾಗಿದೆ. ಇದೇ ಸಂತೋಷದಲ್ಲಿ ನಾವೆಲ್ಲರೂ ಕೂಡಿಕೊಂಡು ಆಡ್ಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದಪ್ಪ? ಇಲ್ಲಮ್ಮ, ನಾನೇ ಹಾಡ್ತೀನಿ. ಹೌದಪ್ಪ? ನೀವಿಬ್ಬರು ಕುಣಿರಿ. ಮತ್ತೊಮ್ಮೆ ನಮಗಾದು ಬಂತು ನಮ್ಮ ಈ ಜೀವವಾದಂದು. ಬಶೆಟ್ಟಿ, ಮುಂದೆ ಬಾರಲಿಲ್ಲ. ಅದು ನಮ್ಮ ಮನೆ ದೇವರ ಮುಂದೆ ಒಯ್ದು ಅವರನ್ನ ಕುರ್ಚಿ ಹಾಕಿ ಕೂಡ್ಸು. ನಾನು ಆದಷ್ಟು ಬೇಗನೆ ಬ್ಯಾಂಕಿಗೆ ಹೋಗಿ ದುಡ್ಡು ತರ್ತೀನಿ. ಮಾವ, ಈ ಮದುವೆ ವಿಷಯ ನಮ್ಮ ಅಣ್ಣನಿಗೆ ಸ್ವಲ್ಪ ಹೇಳಬೇಕಿತ್ತಲ್ಲ.
ಲೇ ಹುಚ್ಚ ಕಾಳಿಂಗ, ಈ ಸಾಹುಕಾರನ ಅಳಿ ಆಗ್ಬೇಕಂದ್ರೆ ನಿನ್ನ ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕು. ಅದರಲ್ಲೂ ಆ ಸೂರ್ಯ ಚಂದ್ರರು ನಾಚುವಂತ ಸೌಂದರ್ಯವನ್ನು ಹೊತ್ತುಕೊಂಡಿರುವ ನನ್ನ ಮಗಳು ಪ್ರೇಮ ಕೈ ಹಿಡಿಬೇಕಾದ್ರೆ ನೀನು ಪೂರ್ವ ಜನ್ಮದ ಪುಣ್ಯ ಮಾಡಿರ್ಬೇಕು. ನಿಜ. ಮದುವೆ ಮಾಡಿ ನಿಮ್ಮಣ್ಣನಿಗೆ ಆಶ್ಚರ್ಯಪಡಿಸೋಣ. ಇದಕ್ಕೇನಂತೀಯ? ಆಯ್ತು ನಡ್ರಿ. ನಿಮ್ಮಂತ ಶ್ರೀಮಂತರ ಮಾವು ನನ್ನ ಜೊತೆ ಇರುವಾಗ ಮತ್ತೆ ಬೆದರಿಕೆ ಮಾತ್ಯಾಕೆ? ನಡ್ರಿ ಹೋಗೋಣ. ಅಯ್ಯೋ 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 ನನ್ ರಾಜ, ವೆರಿ ಗುಡ್ ಬಾಯ್. ಬಸಟ್ಟೆ ಕರ್ಕೊಂಡು ನಡೆ ಒಳಗೆ. ಅಂತೂ ಇಂತೂ ಆ ಮಹಾದೇವನ ಪ್ರೀತಿಯ ತಮ್ಮ ಕಾಳಿಂಗ ನನ್ನ ಮಗಳ ಪ್ರೇಮದ ಬಲೆಗೆ ಬಿದ್ದಾಯಿತು. ಈ ನನ್ನ ಮಗಳ ಪ್ರೇಮವನ್ನು ಬಳಸಿಕೊಂಡು ಆ ಮೂವರು ಅಣ್ಣ ತಮ್ಮಂದಿರ ಮನೆಯನ್ನು ನಾಶ ಮಾಡುವ ಸಂದರ್ಭ ಬಂದಾಯಿತು. ಮುಂದಿನ ಪ್ರವೇಶದಲ್ಲಿ ನನ್ನ ಮಗಳನ್ನು ಮಹಾದೇವನ ಮನೆಯ ಸೊಸೆಯನ್ನಾಗಿ ಮಾಡಲೇಬೇಕು.